ನಮ್ಮ ಜೊತೆಗೆ ತರಂಗ ವಿಶ್ವ ಅವರಿದ್ದಾರೆ, ಬನ್ನಿ ಮಾತನಾಡ್ಸೋಣ. ಜೊತೆಗೆ ಆ್ಯಕ್ಟ್ ಮಾಡ್ತಿದ್ರಿ, ಸಾಕಷ್ಟು ಒಡನಾಟ ಇರುತ್ತೆ. ಒಡನಾಟವನ್ನು ಹಂಚ್ಕೊಳ್ಳೋದಾದರೆ ಕನ್ನಡಕ್ಕೆ ನಷ್ಟ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಕನ್ನಡದ ಹೆಣ್ಮಗಳು, ಶುದ್ಧ ಕನ್ನಡ ಹೆಣ್ಮಗಳನ್ನ ನಾವು ಕಳ್ಕೊಂಡ್ವಿ ಅಂತ ಹೇಳಿದ್ವಿ. ಯಾಕೆಂದರೆ ಅವ್ರ ಜೊತೆ ನಾವು ಒಡನಾಟ ಬಹಳ ಖುಷಿಯಾಗಿ ಕಳೆದಿದ್ದು, ಅವರ ನಗುಮುಖನೇ ಕಾಣಿಸ್ತದೆ ಹೊರತಾಗಿ ಈ ಥರ ನೋಡೋದಕ್ಕೆ ನಮಗೆ ದುಃಖ ಆಗುತ್ತೆ, ಬೇಸರ ಆಗುತ್ತೆ. ತುಂಬ ಕನ್ನಡಕ್ಕೆ ನಷ್ಟ ಆಗಿದೆ. 2 ವರ್ಷದ ಹಿಂದೆ ಇರ್ಬೋದಲ್ವಾ, ಆವಾಗ ನೀವು ಜೊತೆಯಾಗಿ ಮಾಡಿದ್ದು ಅಂದರೆ ಮಜಾ ಟಾಕೀಸಲ್ಲಿ, ಆವಾಗ ಸೂಚನೆ ಏನಾದ್ರು ಕಂಡು ಬಂದಿತ್ತು ಅವರಿಗೆ, ಅನಾರೋಗ್ಯದ ಸೂಚನೆ? ಇಲ್ಲ, ಯಾವುದೇ ಸೂಚನೆ ಇರಲಿಲ್ಲ. ಆಮೇಲೆ ಅವರು ಬಹಳ ಶುದ್ಧವಾಗಿ ಮನೆಯಿಂದ ಅಡುಗೆ ಮಾಡಿಸಿ ತರ್ತಿದ್ರು, ನೀರು ಸಹ ಮನೆಯಿಂದನೇ ತರ್ತಿದ್ರು. ಹೋಟೆಲಲ್ಲೇ ತಿಂದಿದ್ದು ನಾನು ನೋಡಿಲ್ಲ ಅನಿಸುತ್ತೆ ಬಹುಶಃ. ಸೊ ಅಷ್ಟು ಕಟ್ಟುನಿಟ್ಟಾಗಿ ಇದ್ದ ಹೆಣ್ಮಗಳಿಗೆ ಈ ಥರ ಭಗವಂತ ಒಂದು ಕೊಡ್ತಾನೆ ಅಂತಂದರೆ ತುಂಬ ನೋವಾಗುತ್ತೆ. ಆ್ಯಕ್ಟ್ ಮಾಡಬೇಕಾದ್ರೆ ಗೊತ್ತು, ಅದು ಹಾಸ್ಯದ್ದು ಇದು ಮಾಡೋದು, ಪ್ರೊಜೆಕ್ಟ್ ಮಾಡೋದು. ಆ ಟೈಮಲ್ಲಿ ಅವರ ಒಡನಾಟ ಹೆಂಗಿತ್ತು ನಿಮಗೆ? ಅಂದರೆ ಹೊರಗಡೆ ಆಫ್ ಕ್ಯಾಮರಾ ಹೆಂಗಿರ್ತಿತ್ತು ನಿಮ್ಮ ಜೊತೆ? ಅವರು ಒಂದು ಮಗು ಥರ. ಆ್ಯಂಡ್ ನೋಡಿ, ಅವರು ಎಷ್ಟೇ ಬೆಳೆದಿದ್ರು ಸಹ, ಅವ್ರು ನಮ್ಮ ಸೀನಿಯರ್ ಇದ್ದರೂ ಸಹ ಅವ್ರು ಆ್ಯಕ್ಟ್ ಮಾಡ್ಕೊಂಡು ಬಂದು ಚೆನ್ನಾಗಿ ಮಾಡೋದನ್ನ ವಿಶ್ವ ಅವರೇ ಅಂತ ಕೇಳೋರು ಅವರು ಆವಾಗ. ಆ್ಯಂಡ್ ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ನಾನು ಅವ್ರು ಕೇಳ್ತಿದ್ದೆ, ಈ ಥರ ಮಾಡ್ಕೊಳ್ಳೋಣ ಅಂತ. ಆವಾಗ ಬಹಳ ಖುಷಿಯಿಂದ ಸ್ವೀಕರಿಸ್ತಾಯಿದ್ರು. ಆ್ಯಂಡ್ ಬಹುಶಃ ಅವರಿಗೆ ತಲಹಟೆಗಳು ಅಷ್ಟು ಇಷ್ಟ ಆಗೋದಿಲ್ಲ. ಆ್ಯಂಡ್ ನಮ್ಮ ಒಂದು ತಂಡದಲ್ಲಿ ನಮ್ಮ ತಲಹಟೆಗಳನ್ನು ಅವರು ಬಹಳ ಪ್ರೀತಿಯಿಂದ ಸ್ವೀಕರಿಸಿದರು. ಧನ್ಯವಾದ. ಇದು ತರಂಗ ವಿಶ್ವ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಂಭು ಜೊತೆ ಭಾರತಿ, ಪಬ್ಲಿಕ್ ಟಿವಿ.